ಹೂವಿನಹಳ್ಳಿ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನರು ತುಂಬ ಸುಂದರವಾಗಿ ಜೀವನ ನಡೆಸುತ್ತಿದ್ದರು. ಅಲ್ಲಿಯ ರೈತರು ಜಮೀನನ್ನೇ ತಮ್ಮ ಜೀವವನ್ನಾಗಿಸಿಕೊಂಡಿದ್ದರು. ಬೆಳೆಯನ್ನು ನೋಡಿ ಸಂತೋಷಪಡುವವರು ಹಸಿರೇ ಉಸಿರು ಎನ್ನುವ ಹಾಗೆ ವ್ಯವಸಾಯವನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದರು. ಅದೇ ಹಳ್ಳಿಯಲ್ಲಿ ಒಂದು ಶ್ರೀಮಂತವಾದ ಕುಟುಂಬ. ಆ ಕುಟುಂಬದ ನಾಯಕ ರವಿ. ಆತನ ಶ್ರೀಮಂತಿಕೆಯಂತೆ ಅವನ ಮನಸ್ಸು ಕೂಡ ಶ್ರೀಮಂತವಾಗಿತ್ತು. ಆತನ ಹೆಂಡತಿ ರಂಗಮ್ಮ. ಸುಂದರವಾದ ಕುಟುಂಬ ಈತನದು. ಜಮೀನು ತುಂಬಾ ಇದ್ದ ಕಾರಣ ಇವನು ಜಮೀನಿನಲ್ಲಿ ಕೆಲಸ ಮಾಡಲು ಪರಮೇಶ್ ಎಂಬ ಒಬ್ಬ ರೈತನನ್ನು ಆಳಾಗಿ ನೇಮಿಸಿರುತ್ತಾನೆ. ಪರಮೇಶನನ್ನು ರವಿ ತುಂಬಾ ಕಾಳಜಿಯಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಪರಮೇಶನಿಗೆ ಏನೇ ಕಷ್ಟ ಬಂದರೂ ರವಿ ಜೊತೆಯಾಗಿ ನಿಲ್ಲುತ್ತಿದ್ದನು. ಪರಮೇಶ್, ಈ ಬಾರಿ ಹೊಲದಲ್ಲಿ ಬೆಳೆ ಎಲ್ಲವೂ ಚೆನ್ನಾಗಿದೆಯಾ? ಹೊಲಗಳಿಗೆ ಹಾಕಲು ಗೊಬ್ಬರವೇನಾದರೂ ಬೇಕೇ? ನಿನಗೆ ತುಂಬಾ ಕಷ್ಟವಾದರೆ ಆಳುಗಳನ್ನು ಹಚ್ಚಿ ಕೆಲಸ ಮಾಡಿಸು. ತುಂಬಾ ಕಷ್ಟಪಡಬೇಡ. ನೀವು ಹೇಳಿದಂತೆಯೇ ಆಗಲಿ ಜಮೀನ್ದಾರರೇ. ಹೊಲದಲ್ಲಿ ಕಳೆ ಕೀಳಬೇಕು. ಒಂದೆರಡು ಹೆಣ್ಣು ಆಳುಗಳು ಸಿಕ್ಕರೆ ಕಳುಹಿಸಿಕೊಡುತ್ತೀರಾ? ನಾನು ಕಳುಹಿಸಿಕೊಡುವುದು ಏನೂ ಇದೆ? ನನಗೆ ಅದರ ಬಗ್ಗೆ ಏನೂ ಗೊತ್ತಿರುವುದಿಲ್ಲ. ನೀನೇ ಎಷ್ಟು ಜನ ಬೇಕು ಅಷ್ಟು ಜನರನ್ನು ಕಳೆ ಕೀಳಲು ಹೇಳು. ಸರಿ ಸಾಹುಕಾರ್ರೇ, ಇಂದು ಸಂಜೆ ಹೋಗಿ ಹೇಳಿ ಬರುತ್ತೇನೆ. ನಾಳೆ ಆದಷ್ಟು ಬೇಗನೆ ಬಂದು ಕಳೆ ಕಿತ್ತು ಹೋಗಲಿ. ಸರಿ ಪರಮೇಶ, ನಿನ್ನ ಮಗಳು ಶಾಲೆಗೆ ಹೋಗುತ್ತಿದ್ದಾಳೆಯೇ? ಹೌದು ಸಾಹುಕಾರರೇ, ನನ್ನ ಮಗಳು ತುಂಬಾ ಜಾಣೆ. ದಿನಾಲೂ ಶಾಲೆಗೆ ಹೋಗುತ್ತಾಳೆ. ಪರಮೇಶ, ನಿನ್ನ ಮಗುವಿಗೆ ಒಳ್ಳೆಯದಾಗಲಿ. ಏನಾದರೂ ಸಹಾಯ ಬೇಕಿದ್ದರೆ ನಿನ್ನ ಜಮೀನುದಾರರಲ್ಲಿ ಕೇಳು. ಕೈಲಾದಷ್ಟು ಸಹಾಯ ಮಾಡುತ್ತಾರೆ. ಸರಿಯಮ್ಮೋರೇ. ಸಾಹುಕಾರರೇ, ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸವಿದೆ. ನಾನು ಮನೆಗೆ ಹೊರಡುತ್ತೇನೆ. ಸರಿ ಪರಮೇಶ, ಹೋಗಿ ಬಾ. ಪರಮೇಶನು ಮನೆಗೆ ಹೊರಟ ತುಂಬ ಸಂತೋಷದಲ್ಲಿದ್ದ. ಅವನ ಜಮೀನ್ದಾರರ ಸಹಾಯದ ಗುಣ ಅವನಿಗೆ ತುಂಬ ಇಷ್ಟವಾಗಿತ್ತು. ಏನೇ ಆದರೂ ನನ್ನ ಜೊತೆ ನಮ್ಮ ಜಮೀನ್ದಾರರು ಇದ್ದೇ ಇರ್ತಾರೆ ಎಂಬ ಗಟ್ಟಿ ನಂಬಿಕೆಯಿಂದ ಮನೆ ತಲುಪಿದ. ಅಷ್ಟರಲ್ಲಿ ಆತನ ಹೆಂಡತಿ ಲಿಖಿತ ಯಾವುದೋ ಚಿಂತೆಯಲ್ಲಿ ತೊಡಗಿದ್ದಾಳೆ. ಏನೆಂದು ಆತನಿಗೆ ಹೊಳೆಯಲಿಲ್ಲ. ಲಿಖಿತ, ಏನಾಯ್ತು? ಹೀಗೇಕೆ ಗರಬಡಿದವರ ಹಾಗೆ ಕುಳಿತಿರುವೆ? ನನಗೆ ಹೊಟ್ಟೆ ತುಂಬಾ ಹಸಿದಿದೆಯಮ್ಮ. ಸ್ವಲ್ಪ ತಿನ್ನಲು ಏನಾದರೂ ಇದ್ದರೆ ಈ ಬಡಪಾಯಿಗೆ ಹಾಕುತ್ತೀಯಾ? ಅಯ್ಯೋರಿ, ಹೀಗೇಕೆ ನೀವು ಕಾಲಿ ಎಳೆಯುತ್ತೀರಿ? ನನಗೆ ಮೊದಲೇ ಮನಸ್ಸು ಸರಿಯಿಲ್ಲ. ಏನಾಯ್ತೋ? ಏನಾದರೂ ಹೇಳಿದರೆ ತಾನೇ ನಮಗೂ ಗೊತ್ತಾಗುವುದು. ಏನು ತಾನೇ ತಿಳಿಯುತ್ತದೆ? ಅದೇ ರೀ, ನಮ್ಮ ಬಡತನ. ನಮ್ಮದೇ ಒಂದು ಸ್ವಲ್ಪ ಸ್ವಂತ ಜಮೀನಿದ್ದರೆ, ನಾವು ನಮ್ಮ ಜಮೀನಿನಲ್ಲಿ ದುಡಿದಿದ್ದರೆ ಈ ಹೊತ್ತಿಗೆ ನಾವು ಅವರ ಸಮಾನವಾಗಿ ಶ್ರೀಮಂತರಾಗಿರುತ್ತಿದ್ದೆವು. ಹೌದು ಲಿಖಿತ, ಆದ್ರೆ ಈಗ ದೇವರು ನಮಗಾದರೂ ಏನು ಕಡಿಮೆ ಮಾಡಿದ್ದಾನೆ? ಎಲ್ಲವೂ ಸುಗಮವಾಗಿ ಸಾಗುತ್ತಿದೆ ಅಲ್ಲವೇ? ಏನಾದರೂ ಕಷ್ಟವೆಂದು ಬಂದರೆ ಜಮೀನುದಾರರು ಓಡಿ ಬರುತ್ತಾರೆ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಆದರೂ ಲಿಖಿತಾಳಿಗೆ ಸಂತೋಷವಾಗಲಿಲ್ಲ. ಹಾಗೆಯೇ ಊಟ ಮಾಡಿ ಮಲಗಿದರು. ಮಾರನೆಯ ದಿನ ಮುಂಜಾನೆ ಪರಮೇಶ್ ಜಮೀನಿಗೆ ಹೋಗಲು ಸಜ್ಜು ಮಾಡಿಕೊಂಡು ಜಮೀನಿಗೆ ಹೊರಟನು. ಅಷ್ಟೊತ್ತಿಗೆ ಕಳೆ ಕೀಳಲು ಇಬ್ಬರು ಹೆಣ್ಣು ಮಕ್ಕಳು ಬಂದಿದ್ದರು. ಅವರನ್ನು ಕರೆದುಕೊಂಡು ಹೊಲದಲ್ಲಿ ಕಳೆ ಕೀಳುತ್ತಿದ್ದನು. ಬಿಸಿಲು ಹೇರಳವಾಗಿತ್ತು. ಆದರೂ ಪರಮೇಶನ ಮನಸ್ಸು ತಂಪಾಗಿತ್ತು. ಅಲ್ಲ ಗಂಗಮ್ಮ, ಈ ಪರಮೇಶನು ಇಷ್ಟೊಂದು ದುಡಿದು ಏನು ಉಪಯೋಗ? ಈತನಿಗೆ ಬರುವದಿ ಸ್ವಲ್ಪವೇ ಸ್ವಲ್ಪ ಭಾಗ ತಾನೇ? ಅಲ್ಲಮ್ಮ ಪೂಜಾ, ನನಗೆ ಎಷ್ಟಾದರೂ ಬರಲಿ. ನ್ಯಾಯವಾಗಿ ದುಡಿಯುವುದು ನನ್ನ ಕರ್ತವ್ಯವಲ್ಲವೇ? ಅದೆಲ್ಲ ನಿಮಗೆಕೆ? ಸುಮ್ಮನೆ ಕಳೆ ಕೀಳಿ. ತಂಪಾಗಿದ್ದ ಮನಸ್ಸು ಮೆಲ್ಲನೆ ಬಿಸಿಯಾಗತೊಡಗಿತು. ಸ್ವಲ್ಪ ಸ್ವಲ್ಪವೇ ಪರಮೇಶನ ಮನಸ್ಸು ಯೋಚಿಸತೊಡಗಿತು. ಕಳೆ ಕಿತ್ತ ನಂತರ ಪರಮೇಶನು ಮನೆಗೆ ಹೊರಟ. ಮನೆಗೆ ಹೋಗುವ ದಾರಿಯಲ್ಲಿ ಒಬ್ಬ ವಯಸ್ಸಾದ ವೃದ್ಧನು ಕಟ್ಟಿಗೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಸಾಗುತ್ತಿದ್ದ. ಸರಿಯಾಗಿ ನಡೆಯುವುದಕ್ಕೂ ಆಗುತ್ತಿರಲಿಲ್ಲ. ಪರಮೇಶನು ಮುದುಕನ ಹತ್ತಿರ ಇನ್ನೇನು ಹೋಗಬೇಕೆನ್ನುವ ಅಷ್ಟರಲ್ಲಿ ವಯಸ್ಸಾದ ಮುದುಕ ತಲೆ ತಿರುಗು ಬಂದು ದಪ್ಪನೆ ಬಿದ್ದನು. ತಲೆಯ ಮೇಲಿದ್ದ ಕಟ್ಟಿಗೆ ಹೊರೆಯು ಆತನಿಂದ ದೂರ ಹೋಗಿ ಬಿದ್ದಿತು. ಪರಮೇಶನಿಗೆ ತುಂಬಾ ಬೇಸರವಾಯಿತು. ಆ ಮುದುಕನನ್ನು ಸಮಾಧಾನದಿಂದ ಮೇಲೆ ಎಬ್ಬಿಸಿದನು.
ಅಯ್ಯೋ ತಾತ, ನೀವೇಕೆ ಇಂತಹ ಸಾಹಸ ಕೆಲಸಗಳನ್ನು ಮಾಡಲು ಹೋಗುತ್ತೀರಾ? ಇದು ನಿಮ್ಮ ದುಡಿಯುವ ವಯಸ್ಸು ಅಲ್ಲ. ದುಡಿಯುವ ವಯಸ್ಸಿಗೆ ಸಾಕಷ್ಟು ದುಡಿದಿರಲ್ಲವೇ? ಈಗ ಸುಮ್ಮನೆ ಮನೆಯಲ್ಲಿ ಇರಬಾರದೆ? ಅಯ್ಯೋ ಪರಮೇಶ, ಏನ್ ಕೇಳುತ್ತೀಯಪ್ಪ? ನಿನ್ನದು ನನ್ನದು ಜೀವನ ಒಂದೇ ತರವಲ್ಲವೇ? ವಯಸ್ಸಾಗುವವರೆಗೆ ನಿಯತ್ತಿನಿಂದ ಜಮೀನುದಾರರ ಹೊಲದಲ್ಲಿ ದುಡಿಯುತ್ತೇವೆ. ಆದರೆ ಅದರಲ್ಲಿ ಬರುವುದು ನಮಗ ಕಾಲು ಭಾಗವಷ್ಟೇ. ಅದರಿಂದ ಬಡತನದಿಂದ ಹೊರಬರಲು ಆಗದೆ ಹೀಗೆ ವಯಸ್ಸಾದ ಮೇಲೆ ದುಡಿಯೋ ಶಕ್ತಿಯೂ ಇಲ್ಲದೆ ನರಳುವೊಂದೇ ನಮ್ಮ ಜೀವನ. ಅಯ್ಯೋ ತಾತ, ಹೀಗೇಕೆ ಹೇಳುತ್ತಿದ್ದೀರಿ? ನಡೆಯಿರಿ, ನಿಮ್ಮ ಮನೆಯವರಿಗೆ ನಾನೇ ಕಟ್ಟಿಗೆಗಳನ್ನು ಹೊತ್ತುಕೊಂಡು ಬರುತ್ತೇನೆ. ಪರಮೇಶ, ನಿನ್ನ ಈ ಒಳ್ಳೆಯ ಗುಣಕ್ಕೆ ಆ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲ ನಿಮ್ಮ ಆಶೀರ್ವಾದ ತಾತ. ನಡೀರಿ, ಮನೆಗೆ ಹೋಗೋಣ ಎಂದು ಹೇಳಿ ಕಟ್ಟಿಗೆಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ತಾತನನ್ನು ಕರೆದುಕೊಂಡು ಮನೆಗೆ ಹೋದರು. ತಾತನನ್ನು ಮನೆಗೆ ಬಿಟ್ಟ ನಂತರ ಪರಮೇಶನು ಮನೆಗೆ ಹೊರಡುತ್ತಿದ್ದನು. ದಾರಿಯಲ್ಲಿ ಒಂದು ಹಸು ಯಾರೋ ಒಂದು ಗಿಡಕ್ಕೆ ಕಟ್ಟಿ ಹೋಗಿಬಿಟ್ಟಿದ್ದಾರೆ. ಆ ಹಸು ಪರಮೇಶನನ್ನು ನೋಡಿ ಕೂಗುತ್ತದೆ. ಪರಮೇಶನಿಗೆ ಅದರ ಕಷ್ಟ ಅರ್ಥವಾಗುತ್ತದೆ. ಆತನು ತುಂಬ ನೊಂದುಕೊಳ್ಳುತ್ತಾನೆ. ಬೇಸರದಿಂದಲೇ ಹೋಗಿ ಆ ಹಸುವನ್ನು ಬಿಚ್ಚುತ್ತಾನೆ. ಆ ಹಸು ತುಂಬ ಸಂತೋಷದಿಂದ ಮೇಯಲು ಹೋಗುತ್ತದೆ. ನಂತರ ಪರಮೇಶನು ಮನೆಗೆ ಹೋಗುತ್ತಾನೆ. ಈ ದಿನ ಪರಮೇಶನ ಸಂತೋಷದ ದಿನವಿರಲಿಲ್ಲ. ನಡೆದ ಎಲ್ಲಾ ಘಟನೆಗಳು ಪರಮೇಶನ ಮನಸ್ಸಿನಲ್ಲಿ ಅಚ್ಚಳಿಯದೆ ಕುಳಿತಿದ್ದವು. ನೋವಿನಿಂದ ಗಂಟಲು ಬಿಗಿಯಿತು. ತನಗೆ ಸ್ವಲ್ಪವಾದರೂ ಜಮೀನಿದ್ದಿದ್ದರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ತನಗೆ ಕಷ್ಟಪಟ್ಟು ದುಡಿಯುವುದು ಗೊತ್ತು. ಆದರೆ ಏನು ಮಾಡುವುದು? ಸ್ವಂತ ಜಮೀನಿಲ್ಲ. ಇನ್ನೊಬ್ಬರ ಜಮೀನಿನಲ್ಲಿ ಹಗಲಿರುಳು ದುಡಿಯಬೇಕು. ಅಷ್ಟು ದುಡಿದರೂ ಬರುವುದು ಕಾಲು ಭಾಗವಷ್ಟೇ. ಪರಮೇಶನು ಯೋಚಿಸಿ ಯೋಚಿಸಿ ಕಂಗಾಲಾದನು. ಬೇಸರದಿಂದಲೇ ಮಲಗಿದನು. ರಾತ್ರಿ ಕನಸಿನಲ್ಲಿ ಆತನಿಗೆ ದೇವರು ಪ್ರತ್ಯಕ್ಷನಾದನು. ಪರಮೇಶ, ನಿನ್ನ ಒಳ್ಳೆಯ ಗುಣಕ್ಕೆ ನಾನು ಮೆಚ್ಚಿದ್ದೇನೆ. ನಿನ್ನ ಸಹಾಯ ಮಾಡುವ ಗುಣ ನನಗೆ ತುಂಬ ಇಷ್ಟವಾಗಿದೆ. ಆದ್ದರಿಂದ ನಿನಗೆ ಏನಾದರೂ ವರ ಬೇಕಿದ್ದರೆ ಕೇಳು, ನಾನು ತಪ್ಪದೇ ನೀಡುತ್ತೇನೆ. ಪರಮೇಶನು ತುಂಬ ಸಂತೋಷದಿಂದ ದೇವರಿಗೆ ಕೈ ಮುಗಿದು ನಮಸ್ಕರಿಸಿದನು. ನಿಮಗೆ ತಿಳಿಯದೆ ನನ್ನ ಕಷ್ಟ ನಿಮಗೆ ಗೊತ್ತೇ ಇದೆ. ಬಡತನದ ಬೇಗೆಯಲ್ಲಿ ಹಗಲಿರುಳು ದುಡಿದು ಕಂಗಾಲಾಗಿದ್ದೇನೆ. ನನಗೆ ದುಡಿದು ತಿನ್ನಲು ಸ್ವಲ್ಪ ಜಮೀನನ್ನು ಕರುಣಿಸು. ನಾಳೆ ಮುಂಜಾನೆ ಊರ ಆಚೆ ಇರುವ ಹನುಮನ ದೇವಸ್ಥಾನದ ಬಳಿ ಬಂದು ಬಿಡು. ನಾನು ಅಲ್ಲಿಯೇ ಕಾದಿರುತ್ತೇನೆ. ನೀನು ಕೇಳಿದ್ದನ್ನು ನಾನು ಅಲ್ಲಿಯೇ ಕೊಡುತ್ತೇನೆ. ಸರಿ ಭಗವಂತ, ನೀವು ಹೇಳಿದಂತೆ ಆಗಲಿ. ಅಷ್ಟರಲ್ಲಿ ಪರಮೇಶನಿಗೆ ಎಚ್ಚರವಾಯಿತು. ಆತನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಓಡತೊಡಗಿದವು. ನನ್ನ ಕನಸಿನಲ್ಲಿ ದೇವರು ಹೇಳಿರುವುದು ನಿಜವೇ, ಅಥವಾ ಇದು ಕನಸು ಮಾತ್ರವೇ? ನಾನು ದೇವಸ್ಥಾನದ ಬಳಿ ಹೋದರೆ ಕನಸಿನಲ್ಲಿ ಬಂದ ದೇವರು ನಿಜವಾಗಿಯೂ ಅಲ್ಲಿ ಬಂದಿರುತ್ತಾರೆ? ಏನು ಮಾಡುವುದೆಂದು ತಿಳಿಯುತ್ತಿಲ್ಲ. ಆದರೂ ಪರಮೇಶನು ಸೂರ್ಯೋದಯವಾಗುವುದಕ್ಕಿಂತ ಮುಂಚೆಯೇ ದೇವಸ್ಥಾನಕ್ಕೆ ಹೊರಟು ಹೋದ. ದಾರಿಯಲ್ಲಿ ಹೋಗುತ್ತಿರುವಾಗ ಆತನಿಗೆ ಆ ದಿನ ಏನು ವಿಶೇಷತೆ ಎಂದೆನಿಸಿತು. ತಣ್ಣನೆಯ ಗಾಳಿ, ಮಧುರವಾದ ಹಕ್ಕಿಗಳ ಧ್ವನಿ, ನಿಧಾನವಾಗಿ ಉದಯಿಸುತ್ತಿರುವ ಸೂರ್ಯ, ಚಿಲಿಪಿಲಿಗುಟ್ಟುತ್ತಿರುವ ಪಾಪದದ ಪಕ್ಷಿಗಳು, ಹೀಗೆ ಆತನ ಕಣ್ಣುಗಳು ತಂಪಾದವು. ಹೀಗೆ ಪ್ರಕೃತಿಯ ದೃಶ್ಯವನ್ನು ತಿಳಿಯುತ್ತಾ ಪರಮೇಶನು ಹನುಮಪ್ಪನ ಗುಡಿಯನ್ನು ತಲುಪಿದ. ತಕ್ಷಣವೇ ಕನಸಿನಲ್ಲಿ ಬಂದ ಮನುಷ್ಯನಿಗಾಗಿ ಹುಡುಕಾಡಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಒಂದು ಕ್ಷಣ ಆತನಿಗೆ ನಿರಾಸೆಯಾಯಿತು. ಸ್ವಲ್ಪ ಹೊತ್ತು ಇಲ್ಲಿಯೇ ಕಾಯ್ದು ನೋಡೋಣ ಎಂದು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತನು. ಯಾರು ಬರುವ ಸೂಚನೆ ಕಾಣಲಿಲ್ಲ. ಈಗಂತೂ ಪರಮೇಶನು ತುಂಬ ನಿರಾಸೆಯಾದನು. ನನ್ನ ಕನಸು ಬರೀ ಕನಸಾಗಿಯೇ ಉಳಿಯುವುದೆಂದು ನಿರಾಸೆಯ ಮನಸ್ಸಿನಿಂದ ಹೊರಡಲು ಸಿದ್ಧನಾದನು. ಅಷ್ಟರಲ್ಲಿ, ಪರಮೇಶ, ಎಲ್ಲಿಗೆ ಹೊರಟಿದ್ದೀಯಾ? ನಾನು ಬಂದೆ, ತಡಿ. ಧ್ವನಿ ಮಾತ್ರ ಕೇಳಿಸಿತು, ಆದರೆ ಯಾರೂ ಕಾಣಲಿಲ್ಲ. ಒಮ್ಮಿಂದೊಮ್ಮೆಲೆ ಪರಮೇಶನ ಮನಸ್ಸು ನಿರಾಶೆಯಿಂದ ಕುತೂಹಲದತ್ತ ತಿರುಗಿತು. ಆತನ ಕುತೂಹಲದ ಕಣ್ಣುಗಳು ಆವರಿಸಿ ಅತ್ತ ಹುಡುಕಾಟ ತೊಡಗಿದವು. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ವೃದ್ಧನು ಅಲ್ಲಿಗೆ ಬಂದನು.
ಪರಮೇಶ, ನಿನ್ನ ಕನಸಿನಲ್ಲಿ ಕೇಳಿರುವುದನ್ನು ಮರೆತಿದ್ದೀಯಾ? ನೀನು ನನಗಾಗಿ ಕಾಯದೆ ಹೊರಟು ಹೋಗುತ್ತಿದ್ದೀಯಲ್ಲ? ನಾನು ಬಂದು ತುಂಬ ಹೊತ್ತು ಆಯಿತು. ಇಲ್ಲಿ ಯಾರೂ ಕಾಣದ ಕಾರಣ ನಾನು ಮನೆಗೆ ಹೋಗಬೇಕೆಂದು ಹೊರಡುತ್ತಿದ್ದೆ. ಇರಲಿ ನೋಡು ಪರಮೇಶ, ನಿನಗೆ ನಾನು ನೀನು ಕೇಳಿದ್ದನ್ನು ಕರುಣಿಸುತ್ತೇನೆ. ಆದರೆ ನನ್ನದೊಂದು ಷರತ್ತಿದೆ. ಹೇಳಿ, ನಾನು ನಿಮ್ಮ ಯಾವ ಷರತ್ತಿಗಾದರೂ ಒಪ್ಪುತ್ತೇನೆ. ನೋಡು ಪರಮೇಶ, ನೀನು ನಿನಗೆ ಎಷ್ಟು ಜಮೀನು ಬೇಕು ಅಷ್ಟು ಜಮೀನನ್ನು ಸುತ್ತು ಹಾಕಿ ಸೂರ್ಯ ಮುಳುಗುವುದರೊಳಗೆ ಮರಳಿ ಈ ದೇವಸ್ಥಾನಕ್ಕೆ ಬರಬೇಕು. ಹಾಗಿದ್ದರೆ ಮಾತ್ರ ನಾನು ಕರುಣಿಸಬಲ್ಲೆ. ಆದರೆ ಏನಾದರೂ ನೀನು ಸೂರ್ಯ ಮುಳುಗಿದ ಮೇಲೆ ಬಂದರೆ ನಾನು ಏನನ್ನೂ ಕರುಣಿಸಲು ಸಾಧ್ಯವಿಲ್ಲ. ಪರಮೇಶ ಈಗ ಯೋಚಿಸತೊಡಗಿದ. ಹಾಗೋ, ಸೂರ್ಯ ಮುಳುಗುವವರೆಗೆ ನನ್ನ ಹತ್ತಿರ ಸಮಯವಿದೆ. ಸ್ವಲ್ಪ ಜಮೀನು ತೆಗೆದುಕೊಂಡು ಏನ್ ಮಾಡ್ಲಿ? ಆದಷ್ಟು ದೂರದವರೆಗೆ ನಡೆದರೆ ಆಸ್ತಿಯೆಲ್ಲ ಜಮೀನು ನಂದೇ ಆಗುತ್ತದೆ. ರವಿಗಿಂತ ಶ್ರೀಮಂತನು ನಾನೇ ಆಗುತ್ತೇನೆ. ಆಗ ನನ್ನ ಜಮೀನಿನಲ್ಲಿಯೇ ಎಲ್ಲರೂ ಕೆಲಸ ಮಾಡುತ್ತಾರೆ. ನನ್ನನ್ನೇ ಊರ ಯಜಮಾನನಾಗಿ ಸ್ವೀಕರಿಸುತ್ತಾರೆ. ಎಲ್ಲರಿಗಿಂತ ಶ್ರೀಮಂತ ನಾನೇ ಆಗಬಹುದು. ಸರಿ, ನಾನು ಹೊರಡುತ್ತೇನೆ ಎಂದು ಪರಮೇಶನು ಮಾವಿನ ಮರವನ್ನು ಗುರುತಾಗಿಟ್ಟುಕೊಂಡು ಹೊರಡಲು ಸಿದ್ಧನಾಗಿ ಹೊರಟನು. ಮಾವಿನ ಮರವನ್ನು ಗುರುತಾಗಿಟ್ಟುಕೊಂಡು ಪರಮೇಶನು ಪೂರ್ವ ದಿಕ್ಕಿನತ್ತ ಹೆಜ್ಜೆ ಹಾಕಿದ. ಮನಸ್ಸಿನಲ್ಲಿ ಹೆಚ್ಚಿನ ಜಾಗ ಸುತ್ತು ಹಾಕಬೇಕೆಂದು ಹುಮ್ಮಸ್ಸಿತ್ತು. ಆದರೆ ದೇಹ ಮಾತ್ರ ಸೋಲುತ್ತಾ ಹೋಗುತ್ತಿತ್ತು. ಆದರೂ ಆತನ ಆಸೆಯಿಂದ ಹಾಗೆಯೇ ಓಡತೊಡಗಿದ. ಮಧ್ಯಾಹ್ನದ ಹೊತ್ತಿಗೆ ಉತ್ತರ ದಿಕ್ಕಿಗೆ ತಿರುಗಿ ಓಡತೊಡಗಿದ. ಮುಂಜಾನೆ ಬರುವ ಅವಸರದಲ್ಲಿ ಏನೂ ತಿಂದಿರಲಿಲ್ಲ. ಆದ್ದರಿಂದ ಈಗ ಪರಮೇಶನಿಗೆ ತುಂಬಾ ಆಯಾಸವಾಯಿತು. ಆದ್ದರಿಂದ ಅಲ್ಲಿಯೇ ಒಂದು ಗಿಡದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡ. ಅಯ್ಯೋ, ಈ ದಿನ ಸಮಯ ಎಷ್ಟು ಬೇಗ ಓಡುತ್ತಿದೆ. ಈಗಷ್ಟೇ ಮುಂಜಾನೆ ಇತ್ತು. ಮರಳಿ ತಲೆ ಮೇಲೆ ಮಾಡುವುದರೊಳಗೆ ಮಧ್ಯಾಹ್ನವಾಗಿದೆ. ನಾನು ಇನ್ನೂ ಹೆಚ್ಚಿನ ಜಾಗ ಸುತ್ತು ಹಾಕಬೇಕು ಎಂದು ಮತ್ತೆ ಪರಮೇಶನು ಮೇಲೆದ್ದು ಪಶ್ಚಿಮ ದಿಕ್ಕಿನ ಕಡೆಗೆ ನಡೆಯತೊಡಗಿದ. ಮನೆ ತುಂಬ ದೂರವಾದ್ದರಿಂದ ಮರಳಿ ಹೋಗಿ ಊಟ ಮಾಡಲು ಅಷ್ಟು ಸಮಯವೂ ಅವನಲ್ಲಿ ಇರಲಿಲ್ಲ. ಆದ್ದರಿಂದ ಹಾಗೆಯೇ ಮುಂದೆ ಸಾಗಿದೆ. ಗಂಟಲು ಒಣಗುತ್ತಿತ್ತು, ಕಾಲುಗಳು ನೋಯುತ್ತಿದ್ದವು. ಅವನ ದುರಾಸೆಯು ಅವೆರಡನ್ನು ಲೆಕ್ಕಿಸಲೇ ಇಲ್ಲ. ಹಾಗೆ ಮುಂದೆ ಸಾಗಿದೆ. ಸಂಜೆ ಆಗುತ್ತಾ ಬಂದಿತು. ದಕ್ಷಿಣ ಕಡೆಗೆ ಮುಖ ಮಾಡಿ ಓಡತೊಡಗಿದ. ಈಗ ಪರಮೇಶನ ಮನಸ್ಸಿನಲ್ಲಿ ತುಂಬಾ ಗಾಬರಿಯ ಸೂಚನೆ ಕಾಣಿಸತೊಡಗಿತು. ಗಾಬರಿಯಿಂದಲೇ ಎದೆಯುಸಿರು ಬಿಡುತ್ತಾ ಮುಂದೆ ಸಾಗಿದೆ. ಕಾಲುಗಳೆಲ್ಲ ಸೋತು ಹೋಗಿದ್ದವು. ಎಲ್ಲೋ ಒಂದು ಕಡೆ ನಿರಾಶೆಯ ಸಣ್ಣ ಗಾಳಿ ಬೀಸತೊಡಗಿತು. ಆದರೂ ಕಷ್ಟ ಇವತ್ತು ಒಂದೇ ದಿನವಲ್ಲವೇ? ನಾಳೆಯಿಂದ ನಾನು ತುಂಬ ದೊಡ್ಡ ಶ್ರೀಮಂತನಾಗುತ್ತೇನೆ ಎಂದು ಮುಂದೆ ಓಡಿದ. ಅವನ ಸ್ಥಿತಿ ನೋಡಿದರೆ ಮುಂದೆ ಸಾಗಲು ಸಾಧ್ಯವಿಲ್ಲ ಎಂದೆನಿಸಿತು. ಎಷ್ಟು ನಡೆದರೂ ಮಾವಿನ ಮರ ಕಾಣುತ್ತಲೇ ಇರಲಿಲ್ಲ. ಈಗಂಟು ಪರಮೇಶನು ತುಂಬ ಗಾಬರಿಯಾದ. ಅಷ್ಟರಲ್ಲಿ ಅವನ ತಲೆ ಸುತ್ತು ಬಂದು ನೆಲಕ್ಕೆ ಕುಸಿದು ಬಿಟ್ಟನು. ಸೂರ್ಯನು ಅಸ್ತವಾದನು. ದೇವಸ್ಥಾನದಲ್ಲಿ ಭೇಟಿಯಾದ ಮುದುಕ ಮತ್ತೆ ಅಲ್ಲಿ ಪ್ರತ್ಯಕ್ಷನಾದನು. ಭಕ್ತ, ನಾನು ಮಾತು ಕೊಟ್ಟಂತೆ ನಿನಗೆ ನೀನು ಕೇಳಿದ್ದನ್ನು ಕರುಣಿಸಲು ಬಂದಿದ್ದೆ. ಆದರೆ ನೀನು ನನ್ನ ಮಾತಿಗೆ ತಪ್ಪಿದ್ದೀಯಾ? ನೀನು ಮರಳಿ ಅದೇ ಜಾಗವನ್ನು ತಲುಪಲೇ ಇಲ್ಲ. ಆದ್ದರಿಂದ ನಿನಗೆ ಯಾವ ಜಮೀನು ದೊರೆಯುವುದಿಲ್ಲ. ಇಷ್ಟು ಹೇಳಿ ಮಾಯವಾದನು. ಪರಮೇಶನಿಗೆ ತುಂಬಾ ದುಃಖವಾಯಿತು. ನನ್ನ ಹಣೆಬರಹವೇ ಇಷ್ಟು. ದೇವರು ತಾನಾಗಿಯೇ ನನಗೆ ಕರುಣಿಸಲು ಬಂದಾಗ ನನ್ನ ಮಂಕು ಬುದ್ಧಿ ದುರಾಸೆ ಪಟ್ಟಿತು. ಆದ್ದರಿಂದ ನನಗೆ ಈ ಗತಿ ಬಂದಿತು ಎಂದು ಪರಮೇಶನು ಮನೆಗೆ ನಡೆದ.